ಸೂಪರ್ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಮಾನಸ ಹೆಗಡೆ. ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಸೂಪರ್ ಸ್ಪೀಡ್ ನ್ಯೂಸ್ನಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ ಕೈಕಮಲ ನಡುವೆ ವಾದ ಪ್ರತಿವಾದ ನಡೀತಾ ಇದೆ. ಬಿಜೆಪಿಗೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಾದಕ್ಕೆ ಬಿಜೆಪಿ ಪ್ರತಿವಾದವನ್ನ ಕೊಟ್ಟಿದೆ. ಬಹುಕೋಟಿ ಬಿಟ್ ಹಗರಣ ಮುಚ್ಚಿ ಹಾಕುವಂತಹ ಹಿಂದಿರುವ ಸೂತ್ರಧಾರಿಗಳು ಯಾರು ಎನ್ನುವ ಕಾಂಗ್ರೆಸ್ ಹೇಳಿಕೆಗೆ ಬೊಮ್ಮಾಯಿ ಗೃಹ ಸಚಿವರಾಗಿದ್ದಾಗ ತನಿಖೆಗೆ ಆದೇಶವನ್ನ ಕೊಟ್ಟಿದ್ರು. ಅವರು ಇದಕ್ಕೆ ಸೂತ್ರಧಾರರ ಹ್ಯಾಕರ್ಸ್ ಪತ್ತೆ ಮಾಡಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ ಎಷ್ಟು ಬಿಟ್ಕಾಯಿನ್ಗಳು ಮತ್ತು ಯಾವ ಮೌಲ್ಯಗಳನ್ನು ವರ್ಗಾವಣೆ ಮಾಡಲಾಗಿದೆ, ಯಾರು ಬಿಟ್ ಕರೆನ್ಸಿಯನ್ನ ಹ್ಯಾಕ್ ಮಾಡಲು ಸಾಧ್ಯವಿಲ್ಲ, ಶ್ರೀಕೆ ಹೇಳಿಕೆ ಆಧಾರದ ಮೇಲೆ ನಿರ್ಧಾರ ತಪ್ಪು ಅನ್ನೋದು ಬಿಜೆಪಿ ವಾದ. ಆದರೆ ಮಾಹಿತಿ ಪ್ರಕಾರ 14,682 ಬಿಟ್ಕಾಯಿನ್ ವರ್ಗಾವಣೆ ಆಗಿದೆ. ಯಾರಿಗಾಗಿದೆ? ಕಾಂಗ್ರೆಸ್ ಪ್ರಶ್ನೆಗೆ 14,682 ಬಿಟಿಸಿ ಕಳ್ಳತನವಾಗಿದ್ದ ಬಿಟ್ಕಾಯಿನ್ ಎಕ್ಸ್ಚೇಂಜ್ ಕಂಪನಿಗಳು ಕೇಳ್ತಾ ಇರ್ಲಿಲ್ವಾ ಅಂತ ಬಿಜೆಪಿ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಬಿಟ್ಕಾಯಿನ್ ಹಗರಣ ಕುರಿತು ಕಾಂಗ್ರೆಸ್ ಆರೋಪಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಬಳಿ ಏನಾದರೂ ದಾಖಲೆ ಇದ್ರೆ ಇಡಿ ಪೊಲೀಸರಿಗೆ ಕೊಡಿ, ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ದಾಖಲೆ ಇಲ್ಲದೆ ಅವರು ಇಲ್ಲದನ್ನ ಜೀವಂತವಾಗಿ ಇಡೋದಕ್ಕೆ ಹೊರಟಿದ್ದಾರೆ. ಕೇವಲ ಇದನ್ನ ಕಾಂಗ್ರೆಸ್ ರಾಜಕಾರಣಕ್ಕೆ ಅಷ್ಟೇ ಬಳಸಿಕೊಳ್ತಿದೆ ಅಂತ ಕಿಡಿಕಾರಿದ್ರು. ಇದು ಬಿಟ್ಕಾಯಿನ್ ಹಗರಣದ ಸ್ಫೋಟಕ ಸ್ಟೋರಿ. ಅಗೆದಷ್ಟು ಆಳಕ್ಕೆ ಹೋಗ್ತಿದೆ ಬಿಟ್ಕಾಯಿನ್ ಅಸಲಿಯತ್ತು. ಬಿಟ್ಕಾಯಿನ್ ದರೋಡೆಯಲ್ಲಿ ಶ್ರೀಕಿ ಮಾತ್ರವಲ್ಲ, ಶ್ರೀಕಿ ಹಿಂದಿದೆ ವಿದೇಶಿ ಹ್ಯಾಕರ್. ಬಿಟ್ ಹ್ಯಾಕಿಂಗ್ಗೆ ಬ್ಲಾಕ್ ಹ್ಯಾಟ್ ಹ್ಯಾಕರ್ಗಳ ತಂಡ ಇದೆ. ಇದೇ ಹ್ಯಾಕಿಂಗ್ ತಂಡದಲ್ಲಿ ಸದಸ್ಯನಾಗಿದ್ದ ಶ್ರೀಕೃಷ್ಣ 50,000 ಸದಸ್ಯರು 20 ಜನರ ತಂಡದಿಂದ ಏಕಕಾಲದಲ್ಲಿ ಸರ್ವರ್ ಹ್ಯಾಕಿಂಗ್ ಕಂಪನಿಗಳಿಗೆ ಅನುಮಾನ ಬಾರದಂತೆ ಬಿಟ್ ಹ್ಯಾಕಿಂಗ್ ಒಟ್ಟಿಗೆ ಚಾಟ್ ಮಾಡಿ ಸರ್ವರ್ ಅನ್ನ ವಶಕ್ಕೆ ಪಡೆದುಕೊಳ್ತಿದ್ದಾರೆ ಗ್ಯಾಂಗ್. ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಟ್ವೀಟ್ ವಾರನ್ನ ನಡೆಸಿದ್ದಾರೆ. ಬಿಟ್ ಕಾಯಿನ್ ಹಗರಣ ಗಂಭೀರ ವಿಷಯವಲ್ಲ ಅಂದಮೇಲೆ ಸಿಎಂ ಪ್ರಧಾನಿ ಬಳಿ ಪ್ರಸ್ತಾಪಿಸಿದ್ದು ಯಾಕೆ? ಪೊಲೀಸರ ಪತ್ರಿಕಾ ಪ್ರಕಟಣೆ ಯಾಕೆ? ರಾತ್ರಿ 9ಕ್ಕೆ ಮಂತ್ರಿಗಳ ಪತ್ರಿಕಾಗೋಷ್ಠಿ ಯಾಕೆ? ಬಿಜೆಪಿಗೆ ಸಿಡಿಮಿಡಿ ಯಾಕೆ? ನಮ್ಮ ಸರಳ ಪ್ರಶ್ನೆಗೆ ಉತ್ತರ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವರ ಕಳ್ಳಾಟದಿಂದಾನೇ ಹಗರಣದ ಗಾಂಭೀರ್ಯತೆ ಜನತೆಗೆ ತಿಳಿತಾ ಇದೆ ಅಂತ ಸಿಎಂ ವಿರುದ್ಧ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಡಿಕೆಶಿ ಮೇಲೆ ಬಿಜೆಪಿ ಟ್ವೀಟಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಬಿಜೆಪಿಯಲ್ಲಿ ವ್ಯಕ್ತಿ ಪೂಜೆ ಮಾಡ್ತಾರೆ ಎನ್ನುವಂತಹ ವಿಚಾರಕ್ಕೆ ವ್ಯಕ್ತಿ ಪೂಜೆ ಮಾಡ್ತಿರೋದು ಯಾರು? ಪಕ್ಷ ಪೂಜೆ ಮಾಡ್ತಿರೋದು ಯಾರು? ಪದಾಧಿಕಾರಿಗಳ ಪಟ್ಟಿಗೆ ತಡೆಯನ್ನ ಒಡ್ತಾ ಇರೋರು ಯಾರು? ಮುಂದಿನ ಸಿಎಂ ಕೂಗನ್ನ ಎಬ್ಬಿಸ್ತಾ ಇರೋದು ಯಾರು? ನಕಲಿ ಗಾಂಧಿಗಳ ಪಾದ ಪೂಜೆ ಮಾಡ್ತಿರೋದು ಯಾರು ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್ ಸಮರವನ್ನ ಸಾರಿದೆ. ದಕ್ಷಿಣ ವಲಯದ ಸಿಎಂಗಳ ಸಭೆಯಲ್ಲಿ ನದಿ ವಿವಾದಗಳ ಕುರಿತು ಸಮಾಲೋಚನೆಯನ್ನ ನಡೆಸಲಾಯಿತು ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ತಿರುಪತಿಯಿಂದ ಬೆಂಗಳೂರಿಗೆ ಹಿಂತಿರುಗಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಸಿಎಂ ಬೊಮ್ಮಾಯಿ, ತಿರುಪತಿಯಲ್ಲಿ ನಡೆದ ದಕ್ಷಿಣ ಭಾರತ ಸಿಎಂಗಳ ಸಭೆಯಲ್ಲಿ ಕೃಷ್ಣಾ, ಗೋದಾವರಿ, ಕಾವೇರಿ ಮುಂತಾದ ನದಿ ಮತ್ತು ಸಂಬಂಧಿತ ನೀರಾವರಿ ವಿವಾದಗಳ ಕುರಿತು ಚರ್ಚೆಯನ್ನ ಮಾಡಲಾಯಿತು ಅಂತ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಶಾಸಕರ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ. ಅನಂತಕುಮಾರ್ ಹೆಗಡೆ ಹಾಗೂ ಶಾಸಕಿ ರೂಪಾಲಿ ನಾಯ್ಕ್ ನಡುವೆ ಮುನಿಸು ಹೆಚ್ಚಾಗಿದೆ. ದಳಪತಿಗಳನ್ನ ಬಿಟ್ಟು ಬಿಜೆಪಿ ಕಡೆ ಒಲವನ್ನ ತೋರಿಸಿದ್ರ ಆನಂದ್ ಅಸ್ನೋಟಿಕರ್ ಎಂಟ್ರಿಯಿಂದ ರೂಪಾಲಿ ನಾಯ್ಕ್ ಸ್ಥಾನವನ್ನ ಕಳೆದುಕೊಳ್ತಾರಾ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಿದೆ. ರೂಪಾಲಿ ನಾಯ್ಕ್ ಶಾಸಕಿಯಾಗಲು ಪ್ರಮುಖ ಕಾರಣವಾಗಿದ್ದ ಹೆಗಡೆಯವರು ಸ್ವಪಕ್ಷದಲ್ಲಿ ಇರುವವರನ್ನೇ ಮಟ್ಟ ಹಾಕೋದಕ್ಕೆ ರಾಜಕೀಯ ಎದುರಾಳಿ ಮನೆಗೆ ಭೇಟಿಯನ್ನ ಕೊಟ್ರಾ ಎನ್ನುವಂತಹ ಪ್ರಶ್ನೆ ಕಾಡ್ತಿದೆ. ವಿಧಾನ ಪರಿಷತ್ ಚುನಾವಣೆ ಕುರಿತು ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಲಿದ್ದು, ಚುನಾವಣೆ ಸಿದ್ಧತೆ ಕುರಿತು ಕಾಂಗ್ರೆಸ್ ಜಿಲ್ಲಾ ಮುಖಂಡರ ಜೊತೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಭೆಯನ್ನ ನಡೆಸುತ್ತಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿನ ಸಭೆಗೂ ಮುನ್ನ ಸಿದ್ದರಾಮಯ್ಯ ಭೇಟಿ ಮಾಡಿದ ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಯ ಪಕ್ಷದ ಮುಖಂಡರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ರು. ಚಿತ್ರದುರ್ಗ ಕೈ ಮುಖಂಡರ ತಂಡ ಕೂಡ ಭೇಟಿ ಮಾಡಿದೆ. ಬ್ಯಾಂಕ್ವೊಂದರ ಭದ್ರತಾ ಸಿಬ್ಬಂದಿ ಕೊಲೆಗೈದು ಒಳನುಗ್ಗಿರುವ ದರೋಡೆಕೋರರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿಕೊಂಡು ಪರಾರಿಯಾಗಿರೋ ಘಟನೆ ತುಮಕೂರು ತಾಲೂಕಿನ ನಾಗವಲ್ಲಿಯಲ್ಲಿ ಕಳೆದ ರಾತ್ರಿ ನಡೆದಿದೆ. ತಾಲೂಕಿನ ನಾಗವಲ್ಲಿ ಇರುವ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಶಾಖೆಯಲ್ಲಿ ಈ ಕಳ್ಳತನ ನಡೆದಿದ್ದು, ಬ್ಯಾಂಕ್ ಭದ್ರತಾ ಸಿಬ್ಬಂದಿ ಸಿದ್ದಪ್ಪ ಎನ್ನುವವರೇ ಕೊಲೆಯಾಗಿರುವಂತಹ ದುರ್ದೈವಿ. ನಾಗವಲ್ಲಿ ಡಿಸಿಸಿ ಬ್ಯಾಂಕ್ಗೆ ಕಳೆದ ರಾತ್ರಿ ದರೋಡೆಕೋರರು ನುಗ್ಗಲು ಯತ್ನವನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಭದ್ರತಾ ಕಾರ್ಯದಲ್ಲಿ ನಿರತರಾಗಿದ್ದ ಸಿದ್ದಪ್ಪ ಅವರು ಕಳ್ಳರಿಗೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ರಿಂದ ಕಳ್ಳರ ತಂಡ ಅವರ ಕೈಕಾಲನ್ನ ತಿರುಚಿ ಕೊಲೆಗೈದು ಶವವನ್ನ ಶೌಚಾಲಯಕ್ಕೆ ಎಸೆದಿದ್ದಾರೆ ಎನ್ನಲಾಗಿದೆ. ನಂತರ ಬ್ಯಾಂಕ್ ಕಟ್ಟಡದ ಶೆಟ್ಟರ್ ಅನ್ನ ಮೀಟಿ ಒಳಗೆ ನುಗ್ಗಿ ಬ್ಯಾಂಕ್ನಲ್ಲಿ ಇದ್ದಂತಹ ಕಡತಗಳು, ಇತರ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ತದನಂತರ ಬ್ಯಾಂಕ್ ಒಳಗಿದ್ದ ಲಾಕರ್ಗಳನ್ನ ಒಡೆದು ಅದರೊಳಗೆ ಇದ್ದಂತಹ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣ ಜೊತೆಗೆ ನಗದನ್ನ ದೋಚಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ.
ಕಾಂಗ್ರೆಸ್ ಬಿಜೆಪಿ ಬಿಟ್ಕಾಯಿನ್ ಫೈಟ್ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಮಧ್ಯಾಹ್ನ 1ಕ್ಕೆ ಅಶೋಕ್ ಸುದ್ದಿಗೋಷ್ಠಿಯನ್ನ ಕರೆದು ಕಾಂಗ್ರೆಸ್ಗೆ ತಿರುಗೇಟನ್ನ ನೀಡುವುದಕ್ಕೆ ಹಲವು ರೀತಿಯಲ್ಲಿ ಮುಂದಿನ ಚುನಾವಣೆಯ ಯೋಜನೆಗಳು ಜೊತೆಗೆ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಾಳೆ ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆ ಇದೆ. ಬಿಜೆಪಿಗೆ ತಿರುಗೇಟನ್ನ ಕೊಡುವುದಕ್ಕೆ ಪ್ರಿಯಾಂಕ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ಸವಾಲುಗಳಿಗೆ ಉತ್ತರಿಸಲಿರುವಂತಹ ಖರ್ಗೆ ಹಗರಣ ಸಂಬಂಧ ಮತ್ತಷ್ಟು ದಾಖಲೆಗಳನ್ನು ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಮಾಜಿ ಸಿಎಂಗಳ ಭೇಟಿ. ನಿನ್ನೆಯಷ್ಟೇ ದೆಹಲಿಯಿಂದ ವಾಪಸ್ ಆಗಿರುವಂತಹ ಜಗದೀಶ್ ಶೆಟ್ಟರ್ ದೆಹಲಿಯಿಂದ ವಾಪಸ್ ಆದ ಬೆನ್ನಲ್ಲೇ ಬಸವರಾಜ ಬೊಮ್ಮಾಯಿ ಭೇಟಿಯನ್ನ ಮಾಡಿದ್ದಾರೆ. ದೆಹಲಿಗೆ ತೆರಳಿದ್ರು ಶೆಟ್ಟರ್ ಇದೀಗ ವಾಪಸ್ ಆಗಿ ಮತ್ತೆ ಸಿಎಂ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ಮಾಡಿ ಬಂದ ಬಳಿಕ ಶೆಟ್ಟರ್ ಈಗ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಬಿಟ್ಕಾಯಿನ್ ವಿಚಾರದಲ್ಲಿ ಸರ್ಕಾರಕ್ಕೆ ಕುತ್ತು ಎನ್ನುವಂತಹ ಊಹಾಪೋಹಗಳ ಉಭಯ ನಾಯಕರ ಭೇಟಿ ಹಾಗೂ ತಮ್ಮ ಸಹೋದರನಿಗೆ ಪರಿಷತ್ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಲಾಭಿಯನ್ನ ನಡೆಸುತ್ತಿದ್ದಾರೆ ಜಗದೀಶ್ ಶೆಟ್ಟರ್. ಆದರೆ ಈ ಸಭೆ ಭಾರಿ ಕುತೂಹಲವನ್ನ ಮೂಡಿಸಿದೆ. ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ ಸಿನಿಮಾ ಸಾಹಿತಿ ಹಂಸಲೇಖ ಪೇಜಾವರ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿ ವಿವಾದಕ್ಕೆ ಈಡಾದ ಘಟನೆ ನಡೆದಿದೆ. ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಹಂಸಲೇಖ ಅವರು ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ವಿವಾದಕ್ಕೆ ಆಸ್ಪದವನ್ನ ಮಾಡಿಕೊಟ್ಟಿದೆ. ನೆಟ್ಟಿಗರು ಹಂಸಲೇಖ ಮಾತುಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ಹಿನ್ನೆಲೆ ಅವರು ವಿಡಿಯೋ ಮುಖಾಂತರ ಕ್ಷಮೆ ಕೇಳಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ನಾದಬ್ರಹ್ಮ ಹಂಸಲೇಖ ಪೇಜಾವರ ಶ್ರೀಗಳ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ರು. ಮೇಲು ಜಾತಿ ಹಾಗೂ ಕೀಳು ಜಾತಿ, ಜಾತಿ ತಾರತಮ್ಯ, ಜಾತಿ ಪಿಡುಗು ವಿಚಾರವಾಗಿ ಮಾತನಾಡುತ್ತಾ ಅವಹೇಳನಕಾರಿ ವಾಕ್ಯವನ್ನ ಪ್ರಯೋಗ ಮಾಡಿದ್ರು. ಬಳಿಕ ಅಂಬೇಡ್ಕರ್ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ರು. ಫೇಸ್ಬುಕ್ನಲ್ಲಿ ಜನರು ವಿವಿಧ ರೀತಿಯ ಕಮೆಂಟ್ಗಳನ್ನ ಮಾಡಿ ವಿಡಿಯೋವನ್ನ ಹಂಚಿಕೊಂಡಿದ್ರು. ಈ ವಿವಾದವನ್ನ ಉದ್ದೇಶಿಸಿ ಕ್ಷಮೆ ಕೇಳೋ ಮೂಲಕ ಹಂಸಲೇಖ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿದೆ, ಎಲ್ಲಾ ಮಾತುಗಳಿಗೂ ಅದು ವೇದಿಕೆಯಲ್ಲ, ತಪ್ಪು ನಾನ್ ಮಾತನಾಡಿದ್ದು. ಆ ವೇದಿಕೆಯಲ್ಲಿ ನುಡಿದ್ರೆ ಮುತ್ತಿನ ಹಾರದಂತೆ ಇರಬೇಕು ಅಂತ ಹೇಳಿದ್ರು. ಇನ್ನು ಅಸ್ಪೃಶ್ಯತೆ ಎನ್ನುವುದು ನಮ್ಮ ದೇಶಕ್ಕೆ ಅಂಟಿದಂತಹ ಶಾಪ. ಈ ಅನಿಷ್ಟವನ್ನ ತೊಡೆದು ಹಾಕುವುದಕ್ಕೆ ಪೇಜಾವರ ಅಂತಹ ಶ್ರೀಗಳು ಅಪಾರ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ. ಅದರ ಬಗ್ಗೆ ನನಗೂ ಕೂಡ ಅಪಾರವಾದಂತಹ ಗೌರವ ಇದೆ ಅಂತ ಕ್ಷಮೆಯಾಚಿಸಿದ್ರು. ಇಂದು ಸಿಎಂಗಳ ಜೊತೆ ನಿರ್ಮಲಾ ಸೀತಾರಾಮನ್ ಸಭೆ ನಡೆಸಿದ್ರು. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಡಿಯೋ ಸಂವಾದದ ಮೂಲಕ ಮಧ್ಯಾಹ್ನ 3 ಗಂಟೆಗೆ ಎಲ್ಲಾ ಸಿಎಂಗಳ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. ಪ್ರಸಕ್ತ ಹಣಕಾಸು ಪರಿಸ್ಥಿತಿ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಆರ್ಥಿಕ ಸುಧಾರಣೆಗೆ ಜಾರಿಯಾಗಿರುವಂತಹ ಯೋಜನೆಗಳು, ಜಿಎಸ್ಟಿ ಬಾಕಿ, ತೆರಿಗೆ ಸಂಗ್ರಹದ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸ್ಯಾಂಡಲ್ವುಡ್ನಿಂದ ನಾಳೆ ಪುನೀತ್ ನಮನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಪುನೀತ್ಗೆ ನಮನವನ್ನ ಸಲ್ಲಿಕೆ ಮಾಡಲಿದ್ದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪುನೀತ್ ನಮನ ಕಾರ್ಯಕ್ರಮ ನಡೆಯುತ್ತೆ. ಅಂತೂ ಇಡೀ ರಾಜ್ ಕುಟುಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ. ಸುಮಾರು 2,000 ಜನಕ್ಕೆ ಮಾತ್ರ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಾಗಿದ್ದು, ಇನ್ನು ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಸೇರಿ ಸಂಪುಟ ಸಚಿವರು ಭಾಗಿಯಾಗಲಿದ್ದಾರೆ. ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ಬುಡಕಟ್ಟು ಜನಾಂಗದ ಸ್ವಾತಂತ್ರ್ಯ ಹೋರಾಟಗಾರ ಬಿರ್ಸಾ ಮುಂಡಾ ಅವರ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿಯ ವಸ್ತು ಸಂಗ್ರಹಾಲಯವನ್ನ ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಿದ್ರು. ಈ ಕುರಿತಾಗಿ ಮಾತನಾಡಿರುವಂತಹ ಮೋದಿ, ಸ್ವಾತಂತ್ರ್ಯ ಅಮೃತ ಕಾಲದ ಸಮಯದಲ್ಲಿ ಬುಡಕಟ್ಟು ಸಂಪ್ರದಾಯಗಳು ಮತ್ತು ಅದರ ಶೌರ್ಯದ ಕಥೆಗಳಿಗೆ ಇನ್ನಷ್ಟು ಭವ್ಯವಾದ ಗುರುತನ್ನ ನೀಡಲು ದೇಶ ನಿರ್ಧಾರವನ್ನ ಮಾಡಿದೆ. ಭಗವಾನ್ ಬಿರ್ಸಾ ಮುಂಡಾ ಅವರ ಜನ್ಮದಿನ ನವೆಂಬರ್ 15ರಂದು, ಹಾಗಾಗಿ ಇಂದಿನಿಂದ ಗೌರವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ ತಿಳಿಸಿದ್ರು. ಕಾವೇರಿ ಗುಂಡಾರ್ ನದಿ ಜೋಡಣೆ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಮಹತ್ವದ ವಿಚಾರಣೆ ಹೊರಕ್ಕೆ ಬರುತ್ತೆ. ತಮಿಳುನಾಡು ವಿರುದ್ಧ ರಾಜ್ಯದ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಕುಣತ್ತೂರಿನಲ್ಲಿ ನದಿ ಜೋಡಣೆಗೆ ಅಕ್ರಮವಾಗಿ ನದಿ ಜೋಡಣೆ ಮಾಡ್ತಿರುವಂತಹ ವಿಚಾರಕ್ಕೆ ಮಾಯನೂರು ಡ್ಯಾಂನಿಂದ ಗುಂಡಾರ್ಗೆ ಕಾಲುವೆ ಮೂಲಕ ನದಿ ಜೋಡಣೆ ಯೋಜನೆಗೆ 262 ಕಿಲೋಮೀಟರ್ ಕಾಲುವೆ ನಿರ್ಮಾಣವನ್ನ ಪ್ರಶ್ನಿಸಿ ರಾಜ್ಯದ ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ ಸುಪ್ರೀಂ ಕೋರ್ಟ್. ಬೆಂಗಳೂರಿನ ಹೊರವಲಯದ ನೆಲಮಂಗಲದಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಹೆಚ್ಚಾಗ್ತಿದ್ದು, ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಯುವಕನೊಬ್ಬ ಹಲ್ಲೆ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರತಿಷ್ಠಿತ ಕಾಲೇಜಿನ ಸಮವಸ್ತ್ರ ಧರಿಸಿರುವಂತಹ ವಿದ್ಯಾರ್ಥಿನಿ ರಸ್ತೆಯಲ್ಲಿ ನಡೆದು ಹೋಗ್ತಿದ್ದಾಗ ಯುವಕನೊಬ್ಬ ಅವಳ ಕಪಾಳಕ್ಕೆ ಬಾರಿಸಿದ್ದು ಅಲ್ಲದೆ ಕುತ್ತಿಗೆಗೆ ಕೈ ಹಾಕಿ ಕರೆದೊಯ್ದ ಘಟನೆ ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿದೆ. ಇನ್ನು ಈ ಪ್ರಕರಣ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಪೊಲೀಸರು ಹೆಚ್ಚಿನ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಬೆಳಗಾವಿ
ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸುಧಾ ಎನ್ನುವ ಹೆಣ್ಣು ಆನೆ ಇಂದು ನಸುಕಿನ ಜಾವ ಅನಾರೋಗ್ಯದಿಂದ ಸಾವನ್ನಪ್ಪಿದೆ. ಸುಧಾ ಎನ್ನುವ ಈ ಹೆಣ್ಣು ಆನೆಗೆ 60 ವರ್ಷ ವಯಸ್ಸಾಗಿತ್ತು ಅಂತ ತಿಳಿದು ಬಂದಿದೆ. ಅಲ್ಲದೆ ಸುಧಾ ಕಳೆದ 1 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ಲು. ಹಿಂದಿನ ಬಲಗಾಲಿಗೆ ಗಾಯವಾದ ಹಿನ್ನೆಲೆ 1 ತಿಂಗಳಿನಿಂದಾನೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಸುಧಾ ಮೃತಪಟ್ಟಿದ್ದಾಳೆ. 1975ರಲ್ಲಿ ಚಿಪ್ಪಲಕಟ್ಟಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸುಧಾ ಎನ್ನುವ ಹೆಣ್ಣು ಆನೆ ಆಗಮಿಸಿದ್ಲು. ವಿವಿಧ ರಾಜ್ಯಗಳ ಕಾರ್ಯಕ್ರಮಕ್ಕೆ ಸುಧಾ ಎನ್ನುವ ಈ ಹೆಣ್ಣು ಆನೆ ಭಾಗವಹಿಸ್ತಾ ಇತ್ತು. ಆನೆ ಸಾವಿನಿಂದ ಚಿಪ್ಪಲಕಟ್ಟಿ ಗ್ರಾಮದಲ್ಲಿ ದುಃಖದ ವಾತಾವರಣ ನಿರ್ಮಾಣವಾಗಿದ್ದು, ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ದೇವಿಯ ಆನೆಯ ದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಟಿ20 ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿದ್ದು, ಆ ಖುಷಿಯಲ್ಲಿ ಆಸೀಸ್ ಆಟಗಾರರ ಸಂಭ್ರಮಾಚರಣೆಯ ವರ್ತನೆ ಅತಿರೇಕಕ್ಕೇರಿದೆ. ನ್ಯೂಜಿಲೆಂಡ್ ತಂಡವನ್ನ 8 ವಿಕೆಟ್ಗಳ ಅಂತರದಲ್ಲಿ ಸೋಲಿಸುವ ಮೂಲಕ ವಿಶ್ವಕಪ್ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ ಆಟಗಾರರು ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಂಭ್ರಮಾಚರಣೆಯನ್ನ ನಡೆಸಿದ್ದಾರೆ. ಇನ್ನು ಈ ವೇಳೆ ಆನಂದದ ಅತಿರೇಕದಲ್ಲಿ ಮ್ಯಾಥ್ಯೂ ಮತ್ತು ಮಾರ್ಕಸ್ ಸ್ಟೋಯಿನಿಸ್ ಶೂಗಳಲ್ಲಿ ಬಿಯರ್ ಅನ್ನ ಹಾಕಿ ಕುಡಿದಿದ್ದಾರೆ. ಇನ್ನು ಈ ವಿಡಿಯೋ ಎಐಸಿಸಿ ಹಂಚಿಕೊಂಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ದೆಹಲಿಯಲ್ಲಿ ಮಿತಿ ಮೀರ್ತಾಗಿದೆ ವಾಯು ಮಾಲಿನ್ಯ, ತುರ್ತು ಸಭೆ ನಡೆಸುವಂತೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ. ದೆಹಲಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ತರಾಟೆಗೆ ತೆಗೆದುಕೊಂಡಿದೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ವಿಚಾರಕ್ಕೆ ಮಾಲಿನ್ಯ ತಡೆಗೆ ಏನು ಕ್ರಮವನ್ನ ಕೈಗೊಂಡಿದ್ದೀರಾ? ಮಾಲಿನ್ಯಕ್ಕೆ ರೈತರನ್ನ ಯಾಕೆ ಹೊಣೆ ಮಾಡ್ತೀರಾ? ವಾಯು ಮಾಲಿನ್ಯಕ್ಕೆ ರೈತರನ್ನ ಹೊಣೆ ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಕ್ರಿಪ್ಟೋ ಕಾಯಿನ್ಗೆ ಮುಂದಿನ ಅಧಿವೇಶನದಲ್ಲಿ ಹೊಸ ಮಸೂದೆ ಮಂಡನೆಯಾಗುವಂತಹ ಸಾಧ್ಯತೆ ಇದ್ದು, ಬಿಟ್ ಕಾಯಿನ್ಗೆ ಹೊಸ ಮಸೂದೆ ತರುವುದಕ್ಕೆ ಕೇಂದ್ರ ಚಿಂತನೆಯನ್ನ ನಡೆಸಿದೆ. ನಿಷೇಧದ ಬದಲು ಸೌಮ್ಯದ ನಿಲುವಿಗೆ ಮುಂದಾದ ಕೇಂದ್ರ ಸರ್ಕಾರ ಮೊನ್ನೆ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದ್ದು, ಚಳಿಗಾಲದ ಅಧಿವೇಶನದಲ್ಲಿ ಕ್ರಿಪ್ಟೋ ನೂತನ ಮಸೂದೆ ಮಂಡನೆ ಮಾಡಲಿದ್ದಾರೆ. ರಾಜ್ಯದಲ್ಲಿ ಬಿಟ್ ಕಾಯಿನ್ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಇನ್ನು ಹೈಕಮಾಂಡ್ ಅಂಗಳಕ್ಕೂ ಕೂಡ ಬಿಟ್ ಕಾಯಿನ್ ವಿಚಾರ ಹೋಗಿದೆ. ಬಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಸಿಎಂ ಬೊಮ್ಮಾಯಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಡಿಕೆಶಿ ಹೇಳಿಕೆ ಬಗ್ಗೆ ಶಾಗೆ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ. ಇನ್ನು ಕಾಂಗ್ರೆಸ್ ನಾಯಕರ ಆರೋಪ ವಿಚಾರದ ಬಗ್ಗೆ ಶಾಗೆ ಮಾಹಿತಿಯನ್ನ ಕೊಟ್ಟಿದ್ದು, ಬಿಟ್ ವಿಚಾರ ಪಕ್ಷಕ್ಕೆ ತೊಂದರೆಯಾಗದಂತೆ ಎಚ್ಚರವನ್ನ ವಹಿಸಿ ಅಂತ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹರಡುತ್ತಿದೆ ಬಿಟ್ ಕಾಯಿನ್ ಘಾಟು. ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬಿಟ್ ವಿಚಾರ ಕಾಂಗ್ರೆಸ್ಗೆ ಪ್ರಬಲಾಸ್ತ್ರವಾಗಿದ್ದು, ನಾಳೆ ಇನ್ನಷ್ಟು ದಾಖಲೆಯನ್ನ ರಿಲೀಸ್ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಡಿಕೆಶಿ ಸಿದ್ದು ಜೊತೆ ದಾಖಲೆ ಬಗ್ಗೆ ಸುರ್ಜೇವಾಲಾ ಚರ್ಚೆಯನ್ನ ನಡೆಸಿದ್ದು, ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಣಿಸೋದಕ್ಕೆ ಕಾಂಗ್ರೆಸ್ ಬಿಟ್ ಅಸ್ತ್ರವನ್ನ ಇಟ್ಕೊಂಡು ಪ್ಲಾನ್ ನಡೆಸಿದೆ. ಕಾಂಗ್ರೆಸ್ ಬಿಜೆಪಿ ಬಿಟ್ ಕಾಯಿನ್ ಗುದ್ದಾಟಕ್ಕೆ ಕಾಂಗ್ರೆಸ್ಗೆ ಕೌಂಟರ್ ನೀಡೋದಕ್ಕೆ ಬಿಜೆಪಿ ಕೂಡ ಪ್ಲಾನ್ ನಡೆಸಿದೆ. ಜನರ ಗೊಂದಲವನ್ನ ಬಗೆಹರಿಸಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಕಾಂಗ್ರೆಸ್ ಆರೋಪಕ್ಕೆ ಉತ್ತರಿಸುವುದಕ್ಕೆ ಬಿಜೆಪಿ ಸಜ್ಜಾಗಿದೆ. ನಲ್ಪಾಡ್ ಲಮಾಣಿ ಪುತ್ರನೇ ಬಿಜೆಪಿಗೆ ಟಾರ್ಗೆಟ್ ಆಗಿದ್ದು, ಅವರ ಬಂಧನಕ್ಕೆ ಚಾರ್ಜ್ ಶೀಟ್ನಲ್ಲಿ ಇಬ್ಬರ ಹೆಸರನ್ನ ಆಗ್ರಹ ಮಾಡಲಾಗಿದ್ದು, ಕಮಿಷನರ್ ಗೃಹ ಸಚಿವರ ಭೇಟಿಗೆ ಬಿಜೆಪಿ ಪ್ಲಾನ್ ಮಾಡಿದೆ. ನಾಳೆ ಪುನೀತ್ ನುಡಿನಮನ ಕಾರ್ಯಕ್ರಮ ಇರಲಿದ್ದು, ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಫಿಲ್ಮ್ ಚೇಂಬರ್ನಿಂದ ಗೀತನಮನ ಕಾರ್ಯಕ್ರಮ ಇರಲಿದ್ದು, ಸಿಎಂ ಬೊಮ್ಮಾಯಿ, ಸಚಿವರು, ಮಾಜಿ ಸಿಎಂಗಳು, ಚಿತ್ರರಂಗದ ಸ್ಟಾರ್ ನಟರು, ಗಣ್ಯರು ಭಾಗಿಯಾಗ್ತಿದ್ದಾರೆ. ಗೀತ ರಚನೆಕಾರ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶಕ ಗುರುಕಿರಣ್, ಗಾಯಕ ರಾಜೇಶ್ ಕೃಷ್ಣನ್ ಹಾಡಿನಿಂದ ಗೀತನಮನ ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇಂದು ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ನಿರ್ಮಾಣವಾಗುತ್ತಿರೋ ಕರ್ನಾಟಕ ಭವನ ನಿರ್ಮಾಣದ ಕಟ್ಟಡ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ರು. 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಭವನ ನಿರ್ಮಾಣವಾಗುತ್ತಿದ್ದು, ಕಾಮಗಾರಿಯನ್ನ ಶೀಘ್ರವಾಗಿ ಮುಕ್ತಗೊಳಿಸಿ ಕರ್ನಾಟಕ ಭವನವನ್ನ ಲೋಕಾರ್ಪಣೆ ಮಾಡುವಂತೆ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸಿಎಂ ಸೂಚನೆಯನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್, ಮುನಿರತ್ನ, ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಗುಪ್ತ ವಾರ್ತಾ ಇಲಾಖೆಯ ಎಡಿಜಿಪಿ ದಯಾನಂದ್, ಟಿಟಿಡಿ ನಿರ್ದೇಶಕ ಎಂಎನ್ ಶಶಿಧರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂದಿನಿಂದ ಶಬರಿಮಲೆ ಅಯ್ಯಪ್ಪ ದೇಗುಲ ಓಪನ್ ಆಗುತ್ತೆ. ಭಕ್ತರಿಗೆ ಶಬರಿಮಲೆ ಅಯ್ಯಪ್ಪ ದರ್ಶನಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಇಂದಿನಿಂದ 2 ತಿಂಗಳು ಅಯ್ಯಪ್ಪ ದೇಗುಲ ಓಪನ್ ಇರಲಿದ್ದು, ನಿತ್ಯ 30,000 ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಭಕ್ತರಿಗೆ ಕೋವಿಡ್ ನೆಗೆಟಿವ್ ವರದಿ ಕಡ್ಡಾಯವಾಗಿದ್ದು, 2 ಡೋಸ್ ಲಸಿಕೆ ಪ್ರಮಾಣ ಪತ್ರ ಕೂಡ ಕಡ್ಡಾಯವಾಗಿದೆ. ಜೊತೆಗೆ ಆಧಾರ್ ಕಾರ್ಡ್ ಅನ್ನ ಕೂಡ ಕಡ್ಡಾಯ ಮಾಡಲಾಗಿದೆ. ತಮಿಳುನಾಡಾಯ್ತು, ಈಗ ಕೇರಳದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಕೇರಳದ 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್ ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ.
ವರುಣನ ಅಬ್ಬರಕ್ಕೆ ಹಲವೆಡೆ ಪ್ರವಾಹ ಭೀತಿ ಕೂಡ ಎದುರಾಗಿದೆ. ರಾಜ್ಯದಲ್ಲಿ ಬಿಟ್ಕಾಯಿನ್ ಹಗರಣ ಸಂಚಲನಕ್ಕೆ ದಾಖಲೆ ಬಿಡುಗಡೆ ವಿಚಾರಕ್ಕೆ ಬಿಜೆಪಿಗೆ ಸುರ್ಜೇವಾಲಾ ಟಾಂಗ್ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ಹಗರಣದ ಡಾಕ್ಯುಮೆಂಟ್ಸ್ ಬಿಡುಗಡೆ ವಿಚಾರಕ್ಕೆ ದೇರ್ ಆರ್ ಮೆನಿ ಮೋರ್ ಇನ್ಸ್ಟಾಲ್ಮೆಂಟ್ಸ್ ಕಮಿಂಗ್, ಪ್ಲೀಸ್ ವೇಟ್ ಅಂತ ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ವಿಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 25 ಕ್ಷೇತ್ರಗಳ ಎಂಎಲ್ಸಿ ಚುನಾವಣೆ ವಿಚಾರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಸಂಬಂಧದ ಬಗ್ಗೆ ಚರ್ಚೆಯನ್ನ ನಡೆಸಿದೀವಿ, ಎಲ್ಲರ ಅಭಿಪ್ರಾಯವನ್ನ ಪಡೆದಿದ್ದೀವಿ. ಕೋಲಾರ, ಚಿತ್ರದುರ್ಗದ ಬಗ್ಗೆ ನಾಳೆ ಸಭೆಯನ್ನ ನಡೆಸ್ತೀವಿ ಅಂತ ಹೇಳಿದ್ರು. ಮೈಸೂರನ್ನ ಹೊರತುಪಡಿಸಿ ಉಳಿದ ಕಡೆಯ ಅಭ್ಯರ್ಥಿಗಳ ಪಟ್ಟಿ ನಾಳೆ ಕಳುಹಿಸ್ತೀವಿ, ಎಲ್ಲ ಕಡೆ ನಾವು ಫೈಟ್ ಮಾಡ್ತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಆಯ್ಕೆ ಮತ್ತು ಚುನಾವಣಾ ತಂತ್ರಗಾರಿಕೆಗೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಇಂದು ಹಲವು ಆಕಾಂಕ್ಷಿಗಳ ಬಗ್ಗೆ ಚರ್ಚೆಯಾಗಿದೆ. ಗೆಲ್ಲುವ ತಂತ್ರಗಾರಿಕೆ ಬಗ್ಗೆ ಚರ್ಚೆ ನಡೆದಿದೆ. 2-3 ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿಯನ್ನ ಅಂತಿಮ ಮಾಡ್ತೀವಿ ಅಂತ ಕಾಂಗ್ರೆಸ್ ಮುಖಂಡ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಟ್ ಹಗರಣ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಕೈಕಮಲ ನಡುವೆ ಜೋರಾಗಿದೆ ಟ್ವೀಟ್ ವಾರ್. ಮಾಜಿ ಸಿಎಂ ಸಿದ್ದುಗೆ ಬಿಜೆಪಿ ಟ್ವೀಟ್ ಅಸ್ತ್ರವನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನ ಹೊಡೆದಿದ್ದಾರೆ. ತಮ್ಮನ್ನ ಸುತ್ತಿಕೊಂಡ ದಲಿತ ವಿರೋಧಿ ಆರೋಪದಿಂದ ತಪ್ಪಿಸಿಕೊಳ್ಳೋದು, ಬಿಜೆಪಿ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರವನ್ನ ನಡೆಸೋದು, ಬಿಟ್ ವಿಚಾರ ಮೊದಲಾದವನ್ನ ಪ್ರಸ್ತಾಪಿಸಿದ್ದೇ ಸಿದ್ದರಾಮಯ್ಯ. ಡಿಕೆಶಿ ಬಣದ ನಲ್ಪಾಡ್ಗೆ ಅಧಿಕಾರವನ್ನ ತಪ್ಪಿಸಿದ್ದು ಸಿದ್ದು ಯಾರು ನಾಟಕವನ್ನ ಮಾಡ್ತಿದ್ದಾರೆ, ನಾವು ಬಿಚ್ಚಿಡ್ತೀವಿ ಅಂತ ಟ್ವೀಟ್ ಮೂಲಕ ಸಿದ್ದುಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ. ಆಡಳಿತ ಸುಧಾರಣೆಗೆ ಮೋದಿ ಹೊಸ ಪ್ಲಾನ್ ಮಾಡಿದ್ದಾರೆ. 77 ಮಂತ್ರಿಗಳನ್ನ ಒಳಗೊಂಡ 8 ತಂಡಗಳ ರಚನೆಯನ್ನ ಮಾಡಿದ್ದಾರೆ. ಪ್ರತಿ ತಂಡಕ್ಕೂ ಪ್ರತ್ಯೇಕ ಟಾಸ್ಕ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಒಂದು ತಂಡದಲ್ಲಿ 9 ರಿಂದ 10 ತಂಡಗಳಾಗಿ ವಿಂಗಡಣೆ ಮಾಡಿ ಪ್ರತಿ ತಂಡಕ್ಕೂ ಹಿರಿಯ ಸಚಿವರು ಸಮನ್ವಯಕಾರರಾಗಿ ಕಾರ್ಯನಿರ್ವಹಣೆಗೆ ಒಂದೊಂದು ತಂಡಕ್ಕೂ ನಿರ್ದಿಷ್ಟ ಯೋಜನೆ ನಿಗಾ ಹೊಣೆಗಾರಿಕೆಯನ್ನ ಕೊಟ್ಟಿದ್ದಾರೆ. ಆಡಳಿತ ಸುಧಾರಣೆ ಯೋಜನೆಗಳಿಗೆ ಚುರುಕನ್ನ ನೀಡುವುದಕ್ಕೆ ಮೋದಿ ಕಸರತ್ತನ್ನ ನಡೆಸಿದ್ದಾರೆ. ಸಕ್ರಿಯ ರಾಜಕಾರಣದಿಂದ ದೂರವಿದ್ದಂತಹ ನಟಿ ರಮ್ಯಾ ಆಗಾಗ್ಗೆ ಸಮಾಜದ ಆಗುಹೋಗುಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಿರ್ತಾರೆ. ಅದರಂತೆ ಇಂದು ಹಿಂದೂ ಧರ್ಮ ಮತ್ತು ಹಿಂದುತ್ವ ಒಂದೇ ಅಲ್ಲ ಅಂತ ಪ್ರತಿಪಾದಿಸಿ ಚರ್ಚೆಗೆ ಕಾರಣವಾಗಿದ್ದಾರೆ. ಹಿಂದೂ ಧರ್ಮ ಅಂದ್ರೆ ಒಳಗೊಳ್ಳುವಿಕೆ ಮತ್ತು ಎಲ್ಲರನ್ನ ಪ್ರೀತಿಸೋದು, ಆದರೆ ಹಿಂದುತ್ವ ಇದಕ್ಕೆ ವಿರುದ್ಧವಾಗಿದೆ ಅಂತ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಬರೆಯುವ ಮೂಲಕ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಅಕ್ಟೋಬರ್ ಅಂತ್ಯದಲ್ಲಿ ತ್ರಿಪುರಾದಲ್ಲಿ ನಡೆದ ಹಿಂಸಾಚಾರದ ವಿರುದ್ಧ ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆ ನಡೆದಿದ್ದು, ಈ ವೇಳೆ ಹಲವು ಸ್ಥಳಗಳಲ್ಲಿ ಕಲ್ಲು ತೂರಾಟ ನಡೆದಿರುವ ಹಿನ್ನೆಲೆಯಲ್ಲಿ ಅಮರಾವತಿ ಬಳಿಕ ಪುಣೆಯಲ್ಲೂ ಕೂಡ ಜಿಲ್ಲಾಡಳಿತ ಸೆಕ್ಷನ್ 144 ಅನ್ನ ವಿಧಿಸಿದೆ. ಜಿಲ್ಲಾಧಿಕಾರಿ ರಾಜೇಶ್ ದೇಶ್ಮುಖ್ ಹೊರಡಿಸಿದ ಅಧಿಸೂಚನೆಯಲ್ಲಿ ಗುಂಪುಗಳ ನಡುವೆ ಕೋಮು ದ್ವೇಷ ಹರಡುವ ಸಂದೇಶಗಳು ಮತ್ತು ಪೋಸ್ಟ್ಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವುದನ್ನು ನಿಷೇಧ ಮಾಡಲಾಗಿದೆ. ಹಿಂಸಾಚಾರದ ವಿರುದ್ಧ ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ರಾಜೇಶ್ ದೇಶ್ಮುಖ್ ಹೊರಡಿಸಿದ ಅಧಿಸೂಚನೆಯಲ್ಲಿ ಜನರು ಸಭೆ ನಡೆಸುವುದನ್ನು ನಿಷೇಧಿಸಲಾಗಿದ್ದು, ಈ ಆದೇಶ ನವೆಂಬರ್ 14ರ ಮಧ್ಯರಾತ್ರಿಯಿಂದ ನವೆಂಬರ್ 20ರವರೆಗೆ ಜಾರಿಯಲ್ಲಿ ಇರುತ್ತೆ. ಆದೇಶದ ಪ್ರಕಾರ ಸಾಮಾಜಿಕ ಮಾಧ್ಯಮಗಳಾದಂತಹ ಇನ್ಸ್ಟಾಗ್ರಾಂ, ಟ್ವಿಟರ್, ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಮೂಲಕ ಸಮಾಜದಲ್ಲಿ ಕೋಮು ದ್ವೇಷ ಉಂಟುಮಾಡುವ ಸಂದೇಶಗಳನ್ನು ಹರಡಿಸಲಾಗುತ್ತಿದೆ. 5 ಅಥವಾ 5ಕ್ಕಿಂತ ಹೆಚ್ಚು ಜನ ಸಭೆಯನ್ನ ನಡೆಸೋದು, ಕೋಮು ಉದ್ವಿಗ್ನತೆಯನ್ನ ಉಂಟುಮಾಡೋ ಪೋಸ್ಟರ್ಗಳನ್ನ ಹಾಕುವುದನ್ನ ನಿಷೇಧಿಸಲಾಗಿದೆ ಅಂತ ಅಧಿಕಾರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಶ್ವಕಪ್ ಟಿ20ಯಲ್ಲಿ ಕಾಂಗರೂ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನ್ಯೂಜಿಲೆಂಡ್ ವಿರುದ್ಧ ಆಸ್ಟ್ರೇಲಿಯಾಗೆ 8 ವಿಕೆಟ್ಗಳ ಭರ್ಜರಿ ಗೆಲುವಿನ ಮೂಲಕ ಚೊಚ್ಚಲ ವಿಶ್ವಕಪ್ ತಮ್ಮದಾಗಿಸಿಕೊಂಡಿದೆ. ಇದುವರೆಗೂ ಐಸಿಸಿ ಟಿ20ಯಲ್ಲಿ ಆಸ್ಟ್ರೇಲಿಯಾ ಗೆದ್ದೇ ಇರಲಿಲ್ಲ. ಕೊನೆಗೆ ಅವರ ಕನಸು ನನಸಾಗಿದೆ. ಇವಿಷ್ಟು ಈವರೆಗಿನ ಸೂಪರ್ ಸ್ಪೀಡ್ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ.